ಈಗ ನಾನು 95ನೇ ಇಸ್ವಿನಲ್ಲಿ ಮಾವಳ್ಳಿಯಲ್ಲಿ ಸಣ್ಣ ಮನೆಯಲ್ಲಿ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು 100 ರೂಪಾಯಿ 150 ರೂಪಾಯಿ ಆದರೆ ಸಾಕು ವ್ಯಾಪಾರ ಅಂತ ಕಾಂಡಿಮೆಂಟ್ಸು ಬರೀ ಮಿಕ್ಸರ್ ಸ್ಟಾರ್ಟ್ ಮಾಡಿದೆ. ಕ್ರಮೇಣ ಸ್ವೀಟ್ಸು ಮತ್ತು ಹೋಳಿಗೆ, ಅವಾಗೆಲ್ಲ ಯಾರು ಹೋಳಿಗೆ ಅಷ್ಟೊಂದು ಮಾಡ್ತಿರ್ಲಿಲ್ಲ. ಈಗ ನಮಗೆ ಎಲ್ಲ ಏನಂತಂದರೆ ಎಲ್ಲ ಹೋಮ್ ರೆಸಿಪಿನೇ. ಸಾಂಬಾರು ಪುಡಿ ಇರ್ಬೋದು, ಅವರೆಬೇಳೆನಲ್ಲೇ ಸುಮಾರು ವೆರೈಟಿ ನಿಮಗೆ ಗೊತ್ತಿದೆ. ಎಲ್ಲ ವೆರೈಟೀಸು ಅವರೆಬೇಳೆದ ಮಸಾಲ, ಪುದೀನ, ಖಾರ, ಪೆಪ್ಪರು, ಗೋಡಂಬಿ ಮಿಕ್ಸು ಅಂತ. ಆಮೇಲೆ ಫುಡ್ ವೆರೈಟಿ ಬಂದಾಗ ಅವರೆಬೇಳೆ ದೋಸೆ, ಪುಡಿ ದೋಸೆ, ಮತ್ತು ಮಸಾಲ ಇಡ್ಲಿ, ರವೆ ಇಡ್ಲಿ, ಆಮೇಲೆ ಕಾಫಿ, ಟೀ ಎಲ್ಲ ಸಿಗುತ್ತೆ. ಐಸ್ ಕ್ರೀಮು, ಚಿಂತಾಮಣಿ ಚಾಟ್ಸು ಅದೆಲ್ಲ ಈಗ ನಾವು ಜಯನಗರ ಕೂಲ್ ಜಾಯಿಂಟ್ ಪಕ್ಕ 15 ದಿವಸ ಆಯಿತು. ಈಗ ಇವತ್ತಿನ ದಿನ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಳಿಗೆಗಳು ಮುಂಚಿತವಾಗಿ ಆರ್ಡರ್ ತಗೊಳ್ತೀವಿ. ಅದಕ್ಕೆ ನಾವು ಆಫರು ಕೂಡ ಕೊಡ್ತೀವಿ. ಮತ್ತು ಗಣಪತಿ ಹಬ್ಬಕ್ಕೆ ಹಬೆ ಕಡುಬು 4 ಥರ ಸಿಗುತ್ತೆ. ಅದನ್ನು ಮುಂಚಿತವಾಗಿ ಆರ್ಡರ್ ತಗೊಳ್ತೀವಿ. ಅದಕ್ಕೂ ಆಫರ್ ನಾವು ಕೊಡ್ತಾ ಇದ್ದೀವಿ. ನಮ್ಮ ಗ್ರಾಹಕರೆಲ್ಲರೂ ಶಾವಿಗೆ ಬಾತು, ಚಿತ್ರಾನ್ನ ಮತ್ತು ಅವರೆಬೇಳೆ ದೋಸೆ ಕೇಳ್ತಾ ಇದ್ದೀರಾ ನೀವು. ಕೇಸರಿ ಬಾತು, ಬಿಸಿಬೇಳೆ ಬಾತು, ಪ್ರತಿಯೊಂದು ಶಾವಿಗೆ ಬಾತು, ಚಿತ್ರಾನ್ನ ಎಲ್ಲನೂ ಸವಿತಾ ಇದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಮಗೆ ತುಂಬ ಖುಷಿ. ಇವೆಲ್ಲರೂ ಗ್ರಾಹಕರು ಬಂದು ಎಲ್ಲ ಸವಿಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಮತ್ತು ರೇಟ್ ಎಲ್ಲ ನಮ್ಗೆ ರೀಸನಬಲ್ ಇರುತ್ತೆ. ಯಾವುದೇ ನಾವು ಮುಂಚೆಯಿಂದನೂ ಜಾಸ್ತಿ ಇಟ್ಟಿಲ್ಲ, ಅದೇ ರೇಟೇ ಇದೆ. ಮತ್ತು ಹಸಿ ಇತಕ್ ಬೇಳೆನೂ ಒಂದು 3 ದಿವಸ ಮುಂಚೆ ನಮ್ಗೆ ಆರ್ಡ್ರ್ ಕೊಟ್ಟರೆ ಅವ್ರಿಗೆ 20 kg ಇರ್ಬೋದು, 5 kg ಇರ್ಬೋದು, 50 kg ಇರ್ಬೋದು. ನಾವು ನಮಗೆ ಹಳ್ಳಿಗಳಿಂದ ತರಿಸಿ ಅವ್ರಿಗೆ ಕೊಡ್ತೀವಿ. ಅವರೆಬೇಳೆ ದೋಸೆ ಬಂದು, ಆಮೇಲೆ ಅವರೆಬೇಳೆ ಮಸಾಲೆ ವಡೆ, ಮತ್ತು ಇದು ಏನು ಖಾರ ಬಾತು ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಶಾವಿಗೆ ಬಾತು, ಚಿತ್ರಾನ್ನ ತುಂಬ ಚೆನ್ನಾಗಿ ಹೋಗುತ್ತೆ.